ಕ್ರ್ಯಾಬ್ ನೋಡು, ಬದುಕಿದೆಯಾ ಇದು? ಯೋಗರ್ಟ್ ಅಯ್ಯಪ್ಪ, ಇಷ್ಟಿಷ್ಟು ದೊಡ್ಡದು ಎಂತಕ್ಕೆ? ಕಾಯಿ ಥರ ಇದೆ ಅಲ್ವಾ ಚಿನ್ನಿ? KG ಬರುತ್ತೆ ಅನ್ಸುತ್ತೆ. ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ದುಬೈಯಲ್ಲಿರೋ ಒಂದು ಸೂಪರ್ ಅಂದರೆ ಹೈಪರ್ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಮತ್ತು ಮಟನ್, ಚಿಕನ್ ಎಲ್ಲ ಯಾವ್ಯಾವ ರೇಟ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನಾವೇನೇನು ಶಾಪಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದೇ ಫಸ್ಟು ನಾನು ಈ ವಿಡಿಯೋನ ನೀವು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೆಕ್ಸ್ಟು ಯಾವ ವಿಡಿಯೋ ನಿಮಗೆ ಬೇಕು ಅಂತ ಹೇಳ್ಬಿಟ್ಟು ಕೂಡ ಕಮೆಂಟ್ ಮಾಡ್ಬೋದು ನೀವು. ಇವಾಗ ಬನ್ನಿ ಒಳಗಡೆ ಹೋಗ್ತಿದ್ದೀವಿ. ಈಗ ಮೊದಲು ಫ್ರೂಟ್ಸ್ಗಳೆಲ್ಲ ತೊಗೊಳ್ಳೋಣ, ನೋಡೋಣ ಯಾವ್ದ್ಯಾವ್ದು ಏನೇನು ರೇಟಲ್ಲಿದೆ ಅಂತ ಹೇಳ್ಬಿಟ್ಟು. ಇದು ದುಬೈಯಲ್ಲಿರೋ ಇಂಡಿಯನ್ ಹೈಪರ್ ಮಾರ್ಟ್ ಇದು. ಈ ಥರ ಇಲ್ಲಿ ಕವರ್ ತೊಗೊಬೇಕು. ಚೆನ್ನಾಗಿದೆ ಅಲ್ವಾ ಚಿನ್ನಿ? ಕ್ಯೂಟ್ ಆಗಿದೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ಆ್ಯಪಲ್ ಎಲ್ಲ ಏನು ರೇಟ್ ಇದೆ ಅಂತ. 9.99 ದಿರಾಮ್ಸ್ ಇದೆ. ಎಷ್ಟು ವೆರೈಟೀಸ್ ಆ್ಯಪಲ್ಸ್ಗಳೆಲ್ಲ ಇದೆ. ಗ್ರೀನ್ ಆ್ಯಪಲ್ ಇದೆ, ಅದರಲ್ಲಿ ಬೇರೆ ಬೇರೆ ಕಂಟ್ರಿಗಳಿಂದ ಬಂದಿರೋಂಥ ಆ್ಯಪಲ್ಗಳೆಲ್ಲ ಇದೆ. ಹಾಗೆ ಇದನ್ನು ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಸೈಡಲ್ಲಿ ಹಾಕ್ತಿರ್ತೀನಿ, ಅದನ್ನು ಕೂಡ ನೋಡ್ಕೊಂಬನ್ನಿ. ಇದು ನೋಡಿ ಆರೆಂಜ್, ಇದು ಆಫ್ರಿಕಾದಿಂದ ಬಂದಿರೋ ಆರೆಂಜ್ ಅಂತೆ. 7.99 ದಿರಾಮ್ಸ್ ಇದೆ ಈ ಆರೆಂಜ್ಗೆ. ಬಟ್ ತುಂಬ ಸ್ವೀಟ್ ಇದೆ. ಸೊ ತುಂಬ ನಾನು ತಿಂದಿದ್ದೀನಿ ಮುಂಚೆ, ಬಟ್ ತುಂಬ ಸ್ವೀಟ್ ಇದೆ, ಚೆನ್ನಾಗಿದೆ ಆರೆಂಜ್. ಇಲ್ಲಿ ನೋಡಿ ಫುಲ್ ಚೋಟ ಕಿವಿ ಫ್ರೂಟ್ಸ್ಗಳಿದೆ. ನನಗಂತೂ ತುಂಬ ಇಷ್ಟ ಆಯಿತು, ಒಳ್ಳೆ ಕ್ಯೂಟ್ ಅನ್ನಿಸ್ತು. ಅದಲ್ದೇ ಇದನ್ನು ಇರಾನಿಂದ ತರಿಸಿರೋದಂತೆ. ನೋಡಿ ಇದು 10.99 ದಿರಾಮ್ಸ್ ಇದೆ. ಬಟ್ ಸ್ವಲ್ಪ ಕಾಯಿ ಥರನೇ ಇರುತ್ತೆ, ಚೆನ್ನಾಗಿರುತ್ತೆ. ಒಂದು 2 ಡೇಸ್ ಬಿಟ್ಟರೆ ಅದು ಹಣ್ಣಾಗುತ್ತೆ, ಏನು ತೊಂದರೆ ಏನಿಲ್ಲ. ಇಲ್ಲಿ ನೋಡಿ ನನ್ನ ಕತೆನ, ಈ ಕವರ್ ತೊಗೊಳ್ಳೋ ಅಷ್ಟರಲ್ಲಿ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೀನ, ಇನ್ನೊಂದು ಕೈಯಲ್ಲಿ ಮಾತ್ರ ಅದು ಎಳಿತಿದ್ದೀನಿ. ನನಗೆ ಅದು ಎಳೆಯೋಕ್ಕೆ ಬರ್ತಾನೆ ಇಲ್ಲ, ಸ್ವಲ್ಪ ಟೈಟ್ ಅನ್ನಿಸ್ತಿದೆ. ನನಗೆ ಫಸ್ಟ್ ಟೈಮ್ ಅಲ್ವಾ, ನನಗೆ ಎಳೆಯೋಕ್ಕೆ ಬರ್ತಾನೆ ಇಲ್ಲ, ಸ್ವಲ್ಪ ಟೈಟ್ ಅನ್ನಿಸ್ತಿದೆ. ಆಗ ಹಸ್ಬೆಂಡ್ ಬಂದರು, ಪಾಪ ಅವ್ರು ಕಿವಿ ಫ್ರೂಟ್ಸ್ ಎಲ್ಲ ತೊಗೊತಿದ್ರು. ಆವಾಗ ಅವರೇ ಬಂದು ತೆಗೆದ್ರು. ಅದು ನೋಡಿ ಅದು ಏನು ಗತಿ ಮಾಡಿದೆ ಅಂತ. ಫಸ್ಟ್ ಟೈಮ್ ಎಷ್ಟು ಬೇಗ ಒಂದೇ ಸರಿ ನಮ್ಮ ಹಸ್ಬೆಂಡ್ ತೆಗೆದ್ರಲ್ವ. ಇದು ನೋಡಿ ನನಗೆ ತೆಗಿಯೋಕ್ಕೆ ಆಗಲಿಲ್ಲ, ಆಮೇಲೆ ಅವರೇ ಬಂದು ತೆಗೆದ್ರು ಅದನ್ನು. ಆ ಥರ ಆಯ್ತಲ್ಲಿ. ಇಲ್ಲಿ ಟೊಮೊಟೊ ಇದೆ, ಇದು 4.99 ದಿರಾಮ್ಸು. ಎಷ್ಟು ದೊಡ್ಡಕ್ಕಿದೆ ಅಲ್ವಾ ಚಿನ್ನಿ? ಫುಲ್ಲು ಒಂದೊಂದು KG ಬರುತ್ತೆ ಅನ್ಸುತ್ತೆ. ಅಯ್ಯಪ್ಪ, ನೋಡ್ತಿದ್ದೀರಲ್ವಾ, ಈ ಈರುಳ್ಳಿ ಬಂದು ಇಂಡಿಯಾದಿಂದ ಬಂದಿರೋದು. ನಾನು ರೇಟ್ ತೋರಿಸೋದನ್ನ ಮರ್ತೆ, ಅಂದರೆ ಹಸ್ಬೆಂಡ್ ವಿಡಿಯೋ ಮಾಡ್ತಿದ್ರು, ಅವ್ರು ತೋರಿಸಿಲ್ಲ. ಈ ಈರುಳ್ಳಿ ರೇಟ್ ಬಂದು 4.99 ದಿರಾಮ್ಸ್ ಇದೆ. ನಾನು ಅದನ್ನು ನೋಡಿದೆ ಇಲ್ಲಿ. ಹಾಗೆ ಈ ಕಡೆ ಬೇರೆ ಬೇರೆ ಕಂಟ್ರಿಗಳಿಂದ ಬಂದಿರೋಂಥ ಆನಿಯನ್ಗಳನ್ನೆಲ್ಲ ಹಾಕಿದ್ದಾರೆ. ಇದು USA ಇಂದ ಬಂದಿರೋದಂತೆ, ವೈಟ್ ಆನಿಯನ್. ಹಾಗೆ ಎಷ್ಟೆಷ್ಟು ಏನೇನು ಅಂತ ದಿರಾಮ್ಸ್ ಅದರಲ್ಲಿ ಹಾಕಿದ್ದಾರೆ, ನಾನು ತೋರಿಸ್ತಿದ್ದೀನಿ, ಅದನ್ನು ನೋಡ್ಕೊಬಹುದು. ಇಲ್ಲಿ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಕೂಡ ಇಂಡಿಯಾದಿಂದ ಬಂದಿರೋ ಅಂಥದ್ದು 13.99 ಇದೆ. ನೆಕ್ಸ್ಟ್ ಬಂದು ಬೂದ್ ಕುಂಬಳ ನೋಡ್ಬೋದು, 3.99 ದಿರಾಮ್ಸ್ ಇದೆ. ಇದೆಲ್ಲ ಸೋರೆಕಾಯಿ, ಇದು 4.99 ದಿರಾಮ್ಸ್ ಇದೆ KG. ನೆಕ್ಸ್ಟ್ ಹೀರೆಕಾಯಿ, ಇದು ಕೂಡ ಇಂಡಿಯಾದಿಂದ ಬಂದಿರೋದು, 14.99 ದಿರಾಮ್ಸ್ ಇದೆ. ನೆಕ್ಸ್ಟ್ ಬಂದು ಪಡವಲಕಾಯಿ, ಅದು ಕೂಡ ಇಂಡಿಯಾದಿಂದನೇ ಬಂದಿರೋದು, 10.99 ದಿರಾಮ್ಸ್ ಇದೆ. ಹಾಗೆ ಡ್ರಮ್ ಸ್ಟಿಕ್ಕು, ನುಗ್ಗೆಕಾಯಿ ನೋಡ್ಬೋದು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಹಾಗೆ ಈ ಕಡೆ ಬಂದರೆ ಬ್ಲ್ಯಾಕ್ ಗ್ರೇಪ್ಸು ಮತ್ತು ಗ್ರೀನ್ ಗ್ರೇಪ್ಸ್ಗಳು ಇದೆಲ್ಲ ಪ್ಯಾಕ್ ಮಾಡಿ ಅದನ್ನು ಇಷ್ಟಿಷ್ಟು KG ಅಂತ ಹೇಳ್ಬಿಟ್ಟು ಹಾಕಿಟ್ಟಿರ್ತಾರೆ. ಆ ಬಾಕ್ಸ್ ವೈಸ್ ನಾವು ತೊಗೊಬೇಕಾಗುತ್ತೆ. ಒಂದು ಬಾಕ್ಸ್ಗೆ 5.50 ದಿರಾಮ್ಸ್ ಇದೆ ಗ್ರೀನ್ ಗ್ರೇಪ್ಸು. ಇಲ್ಲಿ ಬಂದರೆ ಸ್ಟ್ರಾಬೆರಿ ಇದೆ ನೋಡಿ, ಅದೊಂದು ಬಾಕ್ಸ್ಗೆ 6.99 ದಿರಾಮ್ಸ್ ಇದೆ. ಇದು ಒಂದು ಡ್ರ್ಯಾಗನ್ ಫ್ರೂಟು 11.50 ದಿರಾಮ್ಸ್ ಇದೆ. ಹಾಗೆ ಈ ಕಡೆ ಬಂದರೆ ಇದು ಗೋವಾ, ಇದು ಈಜಿಪ್ಟಿಂದ ಬಂದಿರೋದು, 12.50 ದಿರಾಮ್ಸ್ ಇದೆ. ಹಾಗೆ ಇಲ್ಲಿ ನಮಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಹಸ್ಬೆಂಡ್ ನೋಡ್ತಿದ್ದಾರೆ, ಇಲ್ಲೇನಾದರೂ ತೊಗೊಬೋದಾ ಅಂತ. ಮೊಟ್ಟೆಗಳ ಸುರಿಮಳೆ ಇಲ್ಲಿ ಯಾವ್ಯಾವ ಥರ ವೆರೈಟೀಸ್ ಬೇಕು ನಿಮಗೆ ಮೊಟ್ಟೆಗಳು ಅದೆಲ್ಲ ಇದೆ ನೋಡಿ. ಇಲ್ಲಿ ನಮ್ಮ ಹಸ್ಬೆಂಡ್ ತೊಗೊಂಡ್ರು ಇವಾಗ ಒಂದು. ಇಲ್ಲಿ ನೋಡಿ ಎಷ್ಟು ಪುಟಾಣಿ ಮೊಟ್ಟೆ ಇದೆ. ಇದು ಯಾವುದೋ ಒಂದು ಪಕ್ಷಿದು ಮೊಟ್ಟೆ. ಎಲ್ಲ ಕೇರಳ ರೈಸ್ ಎಲ್ಲ ಇದೆ ಇಲ್ಲಿ.
ಕೇರಳದವರೆಲ್ಲ ಜಾಸ್ತಿ ಇದ್ದಾರಲ್ಲ, ಈ ಥರ ರೈಸ್ ದೊಡ್ಡ ದೊಡ್ಡ ಅಕ್ಕಿ ರೈಸ್ಗಳನ್ನ ತಿಂತಾರೆ ಅವರು. ಯೋಗರ್ಟ್ ತಗೊಳ್ಳೋಣ ಚಿನ್ನಿ, ಖಾಲಿ ಆಗಿದೆ. ಸೋಡಾ 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 ಇದರಲ್ಲೆಲ್ಲ ಜಾಸ್ತಿ ಶುಗರ್ಸ್ಗಳು ಹಾಕಿರ್ತಾರೆ ಅಂತ ಹೇಳಿ ನಾವೀಗ ಸೋಡಾ ಕುಡಿಯೋದು ಅಭ್ಯಾಸ ಆಗಿದ್ದೀವಿ. ಇದೆಲ್ಲ ಕುಡಿಬಾರ್ದು, ಕೂಲ್ ಡ್ರಿಂಕ್ಸು ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಅಂತ ಹೇಳ್ಬಿಟ್ಟು. ಯೋಗರ್ಟು ಅಯ್ಯಪ್ಪ ಇಷ್ಟಿಷ್ಟು ದೊಡ್ಡದು ಎಂತಕ್ಕೆ, ಲೋ ಫ್ಯಾಟ್ ಯೋಗರ್ಟ್ ಅಂತೆ. ಇದು ತಗೊಳ್ಳೋಣ. ದೊಡ್ಡದು ತಗೊಳ್ಳೋಣ ಅಂತನಾ? ಹಾಂ ಅದೇ ಫ್ರೆಶ್ ಯೋಗರ್ಟು ಇದೆ ಇಲ್ಲಿ. ಫ್ರೆಶ್ ಯೋಗರ್ಟು ಫುಲ್ ಫ್ಯಾಟ್ ಅಂತೆ ಇದು. ಬಟ್ ಇದು ಲೋ ಫ್ಯಾಟ್. ಓಕೆ, ಇದೇ ಒಳ್ಳೇದು. ನನ್ಗೆ ಹಾಲು ಕುಡಿದ್ರೆ ವಾಂತಿ ಬಂದಂಗೆ ಆಗುತ್ತೆ. ತಗೊಳ್ಳೋಣ. ನೀನು ಕುಡಿಬೋದಲ್ಲ, ಒಳ್ಳೇದು, ಕ್ಯಾಲ್ಶಿಯಂ ಬರುತ್ತೆ. ನೋಡಿ ಎಷ್ಟೆಷ್ಟು ವೆರೈಟೀಸ್ ಯೋಗರ್ಟ್ಗಳೆಲ್ಲ ಇದೆ. ಯಾವ್ಯಾವ ಫ್ಲೇವರ್ ಬೇಕೋ ಅದೆಲ್ಲ ಇಲ್ಲಿ ಸಿಗುತ್ತೆ. ಚೆನ್ನಾಗಿದೆ. ನಾವು 1 kg ತೊಗೊಂಡ್ವಿ. ನಾವು ಯಾವುದು ಫ್ಲೇವರ್ ತೊಗೊಂಡಿಲ್ಲ. ಹಾಗೆ ಇದೆಲ್ಲ ನೋಡಿ, ಇದೆಲ್ಲ ಫ್ರೋಝನ್ಸ್ ಚಿಕನ್ಸ್ಗಳು ಮತ್ತು ಇನ್ನು ಏನೇನೋ ಇರುತ್ತಲ್ವ, ಅದೆಲ್ಲ ವೆರೈಟೀಸ್ಗಳೆಲ್ಲ ಇದೆ ಇದರೊಳಗಡೆ. ಈ ಥರ ಎಲ್ಲ ಪ್ಯಾಕ್ ಎಲ್ಲ ಇರುತ್ತೆ. ಮಾಡಬೇಕಾದಾಗ ಅದನ್ನು ಓಪನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಬೋದು. ನಾವಂತೂ ಯಾವಾಗಲೂ ಇದನ್ನ ಇದುವರೆಗೂ ತೊಗೊಂಡಿಲ್ಲ, ಟೇಸ್ಟ್ ಕೂಡ ಮಾಡಿಲ್ಲ. ನೋಡೋಣ ಮುಂದೆ ಏನಾದರೂ ತೊಗೊಂಡು ಮಾಡಬೇಕಿದ್ರೆ ಮಾಡೋಣ. ಹಾಗೆ ಈ ಕಡೆ ಎಲ್ಲ ನೋಡಿ, ಈ ಥರ ತಿರುಪತಿಯಲ್ಲಿ ಲಡ್ಡುಗಳಿರುತ್ತಲ್ವ, ಆ ಥರ ಕೂಡ ಪ್ಯಾಕ್ ಮಾಡಿಬಿಟ್ಟು ಎಲ್ಲನೂ ಇಟ್ಟಿದ್ದಾರೆ ಹೈಪರ್ ಮಾರ್ಟಲ್ಲಿ. ಹಾಗೆ ಇಲ್ಲಿ ಜಾಮೂನ್ ಇದೆ, ರಸಗುಲ್ಲ ಇದೆ, ಎಲ್ಲ 5 dirhams ಅಂತ ಎಲ್ಲ ಹಾಕಿದ್ದಾರೆ. ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ 150 ರೂಪಾಯಿ ಆ ಥರ ಇರುತ್ತೆ. ನಾವೇನು ತೊಗೊಳ್ಳಿಲ್ಲ, ನಾವ್ಯಾರು ಸ್ವೀಟ್ ಅಷ್ಟೊಂದು ತಿನ್ನಲ್ಲ, ನಮ್ಮ ಹಸ್ಬೆಂಡ್ ಕೂಡ ತಿನ್ನೋದಿಲ್ಲ. ನಾವ್ಯಾರು ಆ ಥರ ಏನು ತೊಗೊಳ್ಳಿಲ್ಲ. ನಮಗೇನಾದರೂ ಇಲ್ಲಿ ಡ್ರೈ ಫ್ರೂಟ್ಸ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಡ್ರೈ ಫ್ರೂಟ್ಸ್ ಇರೋ ಅಂಥ ಕಡೆ ಬಂದ್ವಿ. ನೋಡಿ ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ಗಳೆಲ್ಲ ಎಷ್ಟೆಷ್ಟು ದಿರಾಮ್ಸ್ಗಳು kgಗೆ, ಯಾವ್ಯಾವ ಕಂಟ್ರಿಯಿಂದ ಬಂದಿರೋದು ಆ ಥರ ಎಲ್ಲ, USA ಇಂದ ಬಂದಿರೋ ಅಂಥ ಪಿಸ್ತಾ ಆ ಥರ ಎಲ್ಲ ಇದೆ ಇಲ್ಲಿ. ನಾವು ಸ್ವಲ್ಪ ತೊಗೊಂಡ್ವಿ. ನಾವೇನಂತ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟೇ ತೊಗೊತೀವಿ. ನಮಗೆ ಇದು ಹತ್ರನೇ, ನಮ್ಮ ಮನೆ ಇರೋದಕ್ಕೂ ಈ ಹೈಪರ್ ಮಾರ್ಟ್ ಇರೋದಕ್ಕೂ ನಮಗೆ ಫುಲ್ ಹತ್ರ ಆಗುತ್ತೆ. ಸೊ ನಮಗೆ ಎಷ್ಟೆಷ್ಟು ಬೇಕು ಅಂತ ನಮಗೆ ಬೇಕಾದಾಗ ಎಲ್ಲ ಹೋಗಿ ತೊಗೊಂಡು ಬರ್ತೀವಿ. ಅದಕ್ಕೆ ನಾವು ಸ್ವಲ್ಪನೇ ಎಷ್ಟು ಅದು ಒಂದು ಇದರಲ್ಲಿ ಬರುತ್ತೆ ಅಷ್ಟು ಮಾತ್ರನೇ ನಾವು ತೊಗೊಬೋದು. ಇಲ್ಲಿ ಏನಪ್ಪ ಅಂತಂದರೆ ನಾವು ಎಷ್ಟು ಬೇಕು ಅಷ್ಟೇ ತೊಗೊಬೋದು. 50 grams ಬೇಕಂದ್ರೂ ತೊಗೊಬೋದು, ನೀವು 20 grams ಬೇಕು ಅಂತಂದ್ರೂ ತೊಗೊಬೋದು. ಆ ಥರ ನಮಗೆ ಎಷ್ಟು ಬೇಕೋ, ಈವನ್ ಒಂದು ಫ್ರೂಟ್ ಕೂಡ ತೊಗೊಬೇಕಾದ್ರೂ 1 kg ಫುಲ್ಲೇ ತೊಗೊಬೋದು ಅನ್ನಂಗಿಲ್ಲ. ಒಂದು ನಿಂಬೆಹಣ್ಣು ತೊಗೊಬೇಕಂದ್ರೂ 1 kgನೇ ತೊಗೊಳಂಗಿಲ್ಲ, ಒಂದು ಬೇಕಂದ್ರೂ ತೊಗೊಬೋದು. ಅದನ್ನೇ ವೆಯ್ಟ್ ಹಾಕ್ಬಿಟ್ಟು ಕೊಡ್ತಾರೆ, ಆ ಥರ ಇರುತ್ತೆ ಇಲ್ಲಿ.
ಹಾಗೆ ಲಾಸ್ಟ್ ಟೈಮ್ ತೊಗೊಂಡೋಗಿದ್ದ ಡೇಟ್ಸ್ ಕೂಡ ಖಾಲಿಯಾಗಿತ್ತು. ಸರಿ ಡೇಟ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಪ್ಯಾಕ್ ಡೇಟ್ಸ್ ತೊಗೊಂಡ್ವಿ. ಡೇಟ್ಸ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ದುಬೈಯಲ್ಲಿ. ದುಬೈಯಲ್ಲೇ ಎಲ್ಲ ಮರಳು ಭೂಮಿಯಲ್ಲೇ ಬೆಳೆಯೋದಲ್ವಾ, ಚೆನ್ನಾಗಿರುತ್ತೆ. ಬದುಕಿದೆಯಾ ಇದು? ನಾನು ನೋಡೋದಂಗೆ. ಇಲ್ಲಿ ನೋಡ್ಬೋದು ಎಷ್ಟು ಮೀನುಗಳೆಲ್ಲ ಇದೆ, ಬೇರೆ ಬೇರೆ ವೆರೈಟಿಗಳ ಮೀನೆಲ್ಲ ಇದೆ. ನಮಗೆ ಯಾವ್ದು ಬೇಕೋ ಅದನ್ನು ನಾವು ಚೂಸ್ ಮಾಡಿ ತೊಗೊಬೋದು. ರೇಟ್ ಕೂಡ ಅಲ್ಲೇ ಹಾಕಿರ್ತಾರೆ, ಎಷ್ಟು KGಗೆ ಎಷ್ಟು ರೇಟ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಅದರಲ್ಲಿ ಹಾಕಿರ್ತಾರೆ. ನಾವು ಮೀನೇನು ತೊಗೊಳ್ಳಿಲ್ಲ, ಜಸ್ಟ್ ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ನೋಡಿ ನೀವು ಯಾವ್ದು ಏನೇನು ರೇಟ್ ಇದೆ ಅಂತ. ಅದೇ 13.99 ದಿರಾಮ್ಸ್. ಅದು ಫಿಶ್ ನೇಮ್ ಎಲ್ಲ ಕೂಡ ಹಾಕಿರ್ತಾರೆ ಅದ್ರ ಮೇಲೆ. ನಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಬೋದು. ಇಲ್ಲೆಲ್ಲ ಚಿಕನ್ ಬ್ರೆಸ್ಟ್ ಇದು 7.99 ದಿರಾಮ್ಸ್ ಇದೆಯಂತೆ ಚಿಕನ್ ಬ್ರೆಸ್ಟಿಗೆ. ಆಮೇಲೆ ಇಲ್ಲೆಲ್ಲ ಬೀಫ್ ಲಿವರು ಮತ್ತು ಬೀಫ್ ಬೋನ್ಲೆಸ್ ಕಟ್ಟು, ಪಾಕಿಸ್ತಾನ್ ಮಟನ್ ಅಂತೆ ನೋಡಿ. ಲೆಗ್ ಪೀಸು ಎಷ್ಟು ದೊಡ್ಡದಾಗಿದೆ ಗೊತ್ತಾ, ಅದು ನೋಡೋಕೆ ವೀಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ತಿದೆ, ಬಟ್ ಹತ್ರದಲ್ಲಿ ಫುಲ್ ದೊಡ್ಡ ಪೀಸ್ ಅದು. ಮಟನ್ ಬೋಟಿಗೆ ಎಷ್ಟು ದಿರಾಮ್ಸು? 21.95 kg ದಿರಾಮ್ಸಲ್ಲಿ. ಹಾಗೆ ಇಂಡಿಯನ್ ಮಟನ್ನು 45.95 ದಿರಾಮ್ಸ್ ಅಂತೆ 1 kgಗೆ. ಹಾಗೆ ಬೀಫ್ ಬೋಟಿ ಇದೆ, ಬೀಫುದು ಎಲ್ಲನೂ ಸಿಗ್ತಾಯಿದೆ ಇಲ್ಲಿ ನೋಡಿ. ಎಲ್ಲ ವೆರೈಟೀಸು ಇದೆ, ಬೀಫು, ಮಟನ್ನು, ಚಿಕನ್ನು, ಬ್ರೆಸ್ಟು, ಫಿಶ್ಶು, ಕ್ರ್ಯಾಬು ಎಲ್ಲನೂ ಸಿಗುತ್ತೆ ಇಲ್ಲಿ. ಫೈನಲಿ ಶಾಪಿಂಗ್ ಮುಗೀತು. ಇವಾಗ ನೋಡೋಣ ಎಷ್ಟಾಗುತ್ತೆ ಏನು ಅಂತ ಅಂದ್ಬಿಟ್ಟು ಈಗೆಲ್ಲ ತೆಗೆದು ಇಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಎಲ್ಲ ಬಿಲ್ಲಿಂಗ್ ಹಾಕೋಕ್ಕೆ. ನಾವೇನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ಇವಾಗ ಬನ್ನಿ. ಫೈನಲಿ ಇವಾಗ ಬಿಲ್ಲೆಲ್ಲ ಆಯಿತು. ಇವಾಗ ತೊಗೊಂಡು ಹೈಪರ್ ಮಾರ್ಟಿಂದ ಹೊರಗಡೆ ಬಂದ್ವಿ. 2 ಕವರ್ ಬರೋಬ್ಬರಿ ತೊಗೊಂಡ್ವಿ. ಹಸ್ಬೆಂಡ್ ಕೇಳಿದೆ ಕೊಡಿ ನಾನೊಂದು ಕವರ್ ಹಿಡ್ಕೊತೀನಿ ಅಂತ. ಏನು ವೆಯ್ಟ್ ಇಲ್ಲ, ನಾನೇ ಹಿಡ್ಕೊತೀನಿ ಅಂತ ಅಂದ್ಕೊಂಡು ಅವರೇ 2 ಕವರ್ ಹಿಡ್ಕೊಂಡ್ಬಂದರು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.